ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ನ. ಇವತ್ತು ಚಿಕ್ಕಪೇಟೆಗೆ ಬಂದಿದ್ದೀವಿ. ಶನಿವಾರ ಹೋಗಿದ್ದು ನಾವು. ತುಂಬ ರಶ್ ಇತ್ತು, ತುಂಬ ಅಂದರೆ ತುಂಬ ರಶ್ ಇತ್ತು. ಇನ್ನು ಸಂಡೇ ಹೋಗ್ಬಿಟ್ರೆ ಕೇಳೋಕ್ಕೆ ಆಗಂಗಿಲ್ಲ, ಅಷ್ಟು ರಶ್ ಇರುತ್ತೆ. ಸೊ ಬನ್ನಿ ಇವಾಗ ನಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ನಾವು ಮೇಯ್ನಾಗಿ ಹೋಗಿದ್ದು ಅಂದರೆ ಲಕ್ಷ್ಮಿಯಗೆ ಏನೇನು ಬೇಕೋ ಎಲ್ಲ ತೊಗೊಂಬರೋಣ ಅಂತ ಹೋದ್ವಿ. ಸೊ ಇಲ್ಲಿ ನೋಡಿ ಕಿರೀಟಗಳು ಇವೆಲ್ಲ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದ್ವು. ಸ್ಟಾರ್ಟಿಂಗೇ 500ಇಂದ ಸ್ಟಾರ್ಟ್ ಆಗುತ್ತೆ ಇದು. ಹಾರ, ಆಮೇಲೆ ತೋರಣ, ನೆಕ್ಸ್ಟು ದೇವಿಗೆ ಹಾಕುವಂತಹ ಜಡೆ, ಆಮೇಲೆ ಕೈ ಕಾಲು, ಆಮೇಲೆ ತಾಳಿ, ದೇವರಿಗೆ ಹಾಕುವಂತಹ ತಾಳಿಯಿಂದ ಹಿಡಿದು ಪ್ರತಿಯೊಂದು ಕಲೆಕ್ಷನ್ನು ಕೂಡ ಇಲ್ಲಿ ಸೂಪರಾಗಿರುತ್ತೆ. ಆಮೇಲೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಹೋಲ್ಸೇಲಾಗಿ ಸಿಗುತ್ತೆ. ಅಂಗಡಿ ಇಡೋರು ಕೂಡ ಹೋಲ್ಸೇಲಾಗಿ ನೀವು ಪರ್ಚೇಸ್ ಮಾಡ್ಕೋಬೋದು. ಇಲ್ಲ ಮನೆಗೆ ಮಾತ್ರ ಬೇಕು ಅಂದರೂ ಕೂಡ ನೀವು ಹೋಲ್ಸೇಲಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು. ನೋಡಿ ಈ ಅಂಗಡಿಯಲ್ಲಿ ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ಹಾಗೆ ಇಲ್ಲಿ ಪಕ್ಕದಲ್ಲೇ ಒಂದು ಅಂಗಡಿ ಇದೆ, ಬನ್ನಿ ನೋಡ್ಕೊಂಬರೋಣ. ಇದು ಫುಲ್ ಡೆಕೋರೇಷನ್ ಓರಿಯೆಂಟೆಡ್ ಆಗಿರುತ್ತೆ. ಇದು ಸ್ಟಾರ್ಟಿಂಗ್ 50 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ತೋರಣ, ಆಮೇಲೆ ಪಿಕಾಕ್ದು, ಆಮೇಲೆ ಪ್ರತಿಯೊಂದು, ಆಮೇಲೆ ಗಿಣಿದು. ನೋಡಿ ಇಲ್ಲಿ ವೆರೈಟಿ ಕಲೆಕ್ಷನ್ಸ್ ಇದೆ. ಇಲ್ಲಿ ರೀಟೇಲ್ ಆಗೂ ಸಿಗುತ್ತೆ, ಆಮೇಲೆ ಹೋಲ್ಸೇಲ್ ಆಗೂ ಕೂಡ ಸಿಗುತ್ತೆ. ರೀಟೇಲ್ ಬೇಕಾದ್ರೆ ರೀಟೇಲ್ ಪರ್ಚೇಸ್ ಮಾಡ್ಬೋದು, ಹೋಲ್ಸೇಲ್ ಬೇಕಾದ್ರೆ ಹೋಲ್ಸೇಲು ಕೂಡ ಪರ್ಚೇಸ್ ಮಾಡ್ಬೋದು. ಚಿಕ್ಕಪೇಟೆ ಇದೆಯಲ್ಲ, ಇದು ಹೇಳಿ ಮಾಡಿಸಿದಂತಹ ಪ್ಲೇಸ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಚಿಕ್ಕಪೇಟೆಗೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಬೇರೆ ಕಡೆ ಎಲ್ಲ ಜಾಸ್ತಿ ರೇಟ್ ಇರುತ್ತೆ, ಇಲ್ಲಿ ಚಿಕ್ಕಪೇಟೆಯಲ್ಲಿ ಫುಲ್ 3/4%, 1/4%, ಫುಲ್ ಕಡಿಮೆನೇ ಕೊಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಆಮೇಲೆ ಇಲ್ಲಿ ನೋಡಿ, ಇದು ಲಕ್ಷ್ಮಿಯ ಮುಖ. ಇದು ಒಂದನ್ನು ಹಾಕ್ಬಿಟ್ರೆ ಸಾಕು, ಸಖತ್ತಾಗಿ ಕಾಣಿಸುತ್ತೆ. ಲಕ್ಷ್ಮಿಯ ಕಳೆನೇ ಚೇಂಜ್ ಕಾಣುತ್ತೆ. ಇದು ನೋಡಿ ಸ್ಟ್ಯಾಂಡು, ಲಕ್ಷ್ಮಿ ಕೂರಿಸೋದಕ್ಕೆ ಸ್ಟ್ಯಾಂಡು. ಇದು ಜಸ್ಟ್ 250ಇಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದು ನೋಡಿ ಜ್ಯುವೆಲರ್ಸು, ಲಕ್ಷ್ಮಿಗೆ ಇಡುವಂತಹ ಜ್ಯುವೆಲರ್ಸು. ಆಮೇಲೆ ಅಲ್ಲಿ ಪಕ್ಕದಲ್ಲೇ ಇದು ಲಕ್ಷ್ಮಿಯನ್ನು ಕೂರಿಸೋದಕ್ಕೆ ಕಮಲದ ಆಕಾರದಲ್ಲಿ ಕಾಣಿಸ್ತಾ ಇದೆ. ಇದು ಜಸ್ಟ್ 100 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟ ಇದ್ದರೂ ಕೂಡ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ವೆರೈಟಿ ಆಫ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ನೋಡಿ ಅಷ್ಟು ಕಲೆಕ್ಷನ್ಸ್ ಇದೆ. ಆಮೇಲೆ ಕೈ ಇದೆ, ಕಾಲಿದೆ, ಆಮೇಲೆ ಅಂದರೆ ಲಕ್ಷ್ಮಿ ನೋಡಿ, ಇದು ತೋರಿಸ್ತೇನಲ್ವಾ, ಇದು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ನಮ್ಮ ಮನೆಗೆ ಲಕ್ಷ್ಮಿ ಬಂದಿದ್ದಾಳನ್ನೋ ರೇಂಜಿಗೆ ಕಾಣಿಸ್ತಾ ಇದೆ. ಅಲ್ಲಿ ಗೊಂಬೆನೇ ಇಟ್ಟಿದ್ದಾರಲ್ವಾ, ಸೊ ಇದನ್ನು 10,000 ರೂಪಾಯಿ ಹಂಗೆ ಹೇಳಿದರು. ಇದನ್ನು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಲಕ್ಷ್ಮಿ ಕೂರಿಸ್ತಾವಲ್ಲ, ಸೊ ಆವಾಗ ನಮಗೆ ಯೂಸ್ ಆಗುತ್ತೆ. ಸೊ ನಾವು ಬೇರೆ ಕಡೆ ಅಂಗಡಿಗಳಲ್ಲಿ ಜಾಸ್ತಿ ರೇಟ್ ಇರುತ್ತೆ, ಇಲ್ಲಿ 10,000 ಫುಲ್ ಕಡಿಮೆ ಆಯಿತು. ಸೊ ಹಂಗಾಗಿ ಪರ್ಚೇಸ್ ಮಾಡಿಕೊಂಡು ತೊಗೊಂಡೋಗ್ಬೋದು. ನೋಡಿ ಸಣ್ಣ ಲಕ್ಷ್ಮೀಸ್ ಇದೆ. ಸ್ಟಾರ್ಟಿಂಗು 350ಇಂದ ಸ್ಟಾರ್ಟ್ ಆಗುತ್ತೆ. ಸಣ್ಣ ಲಕ್ಷ್ಮಿ 350ಇಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಂಡ್ವರೆಗೂ ಇದೆ ನೋಡಿ. ಇದು ತೇಟ್ ಲಕ್ಷ್ಮಿ ಕೂತ ಹಾಗೇ ಕೂತಿದೆ. ಈ ವಿಗ್ರಹ ಇದೆಯಲ್ಲ, ಈ ಫೋಟೋ ಇದೆಯಲ್ಲ, ಸೊ ಇದು ಏನು ನೀವು ರೆಡಿ ಮಾಡೋದೇ ಬೇಡ, ಸ್ಪಾಟ್ ಅದೆಲ್ಲ ಫುಲ್ ರೆಡಿ ಆಗಿದೆ. ಸೊ ನೀವು ಅಲ್ಲಿ ಹೋಗಿ ಮನೇಲಿಟ್ಟು ಪೂಜೆ ಮಾಡಿದ್ರೆ ಆಯಿತು. ಇಲ್ಲಿ ನೋಡಿ ಇದು ಎಷ್ಟು ಕಳೆ ಇದೆ. ಇದು ಸ್ಟಾರ್ಟಿಂಗಿಂದನೂ ಕೂಡ ಅಷ್ಟೇ 500ಇಂದನೂ ಇದು ಸ್ಟಾರ್ಟ್ ಆಗುತ್ತೆ. ಸಣ್ಣದಿಂದ ಹಿಡಿದು ದೊಡ್ಡದವರೆಗೂ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಎಲ್ಲ ತರಹದ ಮುಖಗಳು ಕೂಡ ಸಿಗುತ್ತೆ. ಆಮೇಲೆ ಇಲ್ಲಿ ಪಿಕಾಕಿಂದು ನೋಡಿ ಡೆಕೋರೇಷನ್ ಮಾಡಿದ ಅಕ್ಕಪಕ್ಕ ಇಡ್ಬೋದು. ಇದು ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಎಲ್ಲ ಸೆಟ್ಟು ಇದೆ. ಇವೆಲ್ಲ ನೋಡಿ ಫುಲ್ ಖುಷಿ ಆಯ್ತು. ಇದು ಅಷ್ಟೇ ಸ್ಟಾರ್ಟಿಂಗಿಂದ 500 ಸ್ಟಾರ್ಟ್ ಆಗುತ್ತೆ. ಆಮೇಲೆ ಜ್ಯುವೆಲರಿ ಸೆಟ್ಸ್ಗಳು ಅಷ್ಟೇ, ಇವು ಅಷ್ಟೇ 500ಇಂದನೇ ಸ್ಟಾರ್ಟ್ ಆಗುತ್ತೆ. ಆಮೇಲೆ 250, 300, 150, 100ಇಂದನೂ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ನಾವು ಇಲ್ಲಿ ತೋರಿಸ್ತೇನೆ ನೋಡಿ. ಇವೇ ನೋಡಿ ಸಣ್ಣವು ಇವೆಲ್ಲ ಜಸ್ಟು 250ಇಂದ ಸ್ಟಾರ್ಟ್ ಆಗುತ್ತೆ. 250 ರೇಂಜ್ಗೆ ಇವೆಲ್ಲ ಸಿಗುತ್ತೆ. ನೋಡಿ ಇವೆಲ್ಲ ಏನು ಮಾಡೋಂಗಿರಲ್ಲ, ಜಸ್ಟು ಅವರೇ ಎಲ್ಲ ಕೊಟ್ಟಿರ್ತಾರೆ. ನಾವು ಕಾಯಿ ಇಟ್ಟು ಕಳಸ ಇಟ್ಟು ಪೂಜೆ ಮಾಡಿದ್ರೆ ಆಯಿತು. ಇದರಿಂದ ಸ್ಟ್ಯಾಂಡಿಂದ ಹಿಡಿದು ಕಳಸಕ್ಕೆ ಇಡುವಂತಹ ಚೆಂಬು ಸಹ ಅವರೇ ಎಲ್ಲ ಫಿಕ್ಸ್ ಮಾಡಿ ರೆಡಿ ಮಾಡಿ ಕೊಟ್ಟಿರ್ತಾರೆ. ಇವು ನೋಡಿ, ಇವಕ್ಕೆಲ್ಲ ಏನು ನಾವು ಡೆಕೋರೇಷನ್ ಏನು ಮಾಡೋಂಗಿರಲ್ಲ. ಹಾರದಿಂದ ಹಿಡಿದು ಆಮೇಲೆ ಇದರೆಲ್ಲ ನೋಡಿ ಅವರೇ ಮುಖದಿಂದ ಹಿಡಿದು ಪ್ರತಿಯೊಂದು ಅವರೇ ರೆಡಿ ಮಾಡಿಟ್ಟಿದ್ದಾರೆ. ಸೊ ಇವೆಲ್ಲ ನಾವು ತುಂಬ ಈಸಿಯಾಗಿ ಮಾಡ್ಕೋಬೋದು. ಟೈಮಿಂಗ್ಸ್ ಪ್ರಕಾರನೇ ನಾವು ಲಕ್ಷ್ಮಿಯನ್ನು ಪೂಜೆಯನ್ನು ಮಾಡ್ಬೋದು. ನನಗೆ ಈ ದೊಡ್ಡದಾಗಿದೆಯಲ್ಲ, ಇದು ತುಂಬ ಇಷ್ಟ ಆಯಿತು. ನೋಡಿದ ತಕ್ಷಣ ನಾನು ಹೋಗಲಿ ನಮಸ್ಕಾರ ಮಾಡಿದೆ, ಅಷ್ಟು ಖುಷಿ ಆಯಿತು. ಆಮೇಲೆ ಇಲ್ಲಿ ತೋರಿಸ್ತೇನೆ ನೋಡಿ, ಇದು ಲಕ್ಷ್ಮಿಯ ತುರುಬು. ಇದು
ಲಕ್ಷ್ಮಿಯ ತುರುವು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಇದು ನಾನು ಆಲ್ಮೋಸ್ಟ್ ಅಲ್ಲೆಲ್ಲ ನೋಡಿದವೆಲ್ಲ ಮುಖಗಳು ಫುಲ್ ಫೇಮಸ್ ಅಲ್ಲಿ. ನಾವು ಚಿಕ್ಕಪೇಟೆಗೆ ಹೋಗಿದ್ವಲ್ಲ, ಆಲ್ಮೋಸ್ಟ್ ಮುಖಗಳನ್ನು ತರೋಕ್ಕೋಸ್ಕರನೇ ಹೋಗಬೇಕು ನೋಡಿ. ಅಷ್ಟು ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಸ್ಟಾರ್ಟಿಂಗ್ ಒಂದು 500ಇಂದ ನಾವು ಖರ್ಚು ಮಾಡಿದ್ವಿ ಅಂದರೆ ನೋಡಿ, ಇವೆಲ್ಲ ಸೇಮ್ ಬೆಳ್ಳಿ ಥರನೇ ಕಾಣಿಸುತ್ತೆ. ಸೇಮ್ ನಿಜವಾಗ್ಲೂ ನಾವು ಬೆಳ್ಳಿನೇ ಪರ್ಚೇಸ್ ಮಾಡಿರೋ ಥರ ಆಗುತ್ತೆ. ಇದು ನೋಡಿ, ಇವೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವೆಲ್ಲ 100ಇಂದನೇ ಸ್ಟಾರ್ಟ್ ಆಗುತ್ತೆ. ಇವು ಅರ್ಶಿನ ಕಲ್ಲರು, ಆಮೇಲೆ ಕಲ್ಲರ್ ಕೂಡ ಮುಖಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇವೆಲ್ಲ ನೋಡಿ, ತುಂಬ ಚೆನ್ನಾಗಿರೋ ಆಭರಣಗಳು. ಇವಿಷ್ಟು ಸೆಟ್ ಆಗುತ್ತೆ ನೋಡಿ. ಇವೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟ ಇದ್ದರೂ ನಾನು ಸಜೆಸ್ಟ್ ಮಾಡೋದು ಚಿಕ್ಕಪೇಟೆ ಎಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಿದರೆ ಎಲ್ಲವೂ ಕೂಡ ನೀವು ಹೋಲ್ಸೇಲಾಗಿ ತೊಗೊಂಬರ್ಬೋದು. ಇಲ್ಲ ನಮಗೆ ಸಪ್ರೇಟ್ ಬೇಕು ಅಂದರೆ ರಿಟೇಲ್ ರೂಪದಲ್ಲಿ ನೀವು ತೊಗೊಂಬರ್ಬೋದು. ನೋಡಿ, ಸೊಂಟು ಡಾಬ್ಗಳು ಇವೆಲ್ಲ ಎಷ್ಟು ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ನೋಡಿ, ಇವಾಗ ತೋರಿಸ್ತಿದ್ದಾರೆ. ಇದು ತೋರಿಸ್ತಿರೋದು ಜಸ್ಟ್ 100 ರುಪೀಸ್. ಜಸ್ಟ್ 100 ರುಪೀಸ್ ನೋಡಿ. ತಿರುಪತಿ ತಿಮ್ಮಪ್ಪನ ವಿಗ್ರಹನೂ ಕೂಡ ಇಲ್ಲಿ ಇದೆ. ಆಮೇಲೆ ಭರತನಾಟ್ಯ, ಯಾರಿಗಾದರೂ ಭರತನಾಟ್ಯ ಮಾಡೋರಿರ್ತಾರೆ. ಆಮೇಲೆ ದೇವರಿಗೂ ಕೂಡ ಭರತನಾಟ್ಯ ಸ್ಟೈಲಲ್ಲಿ ನಾವು ಡೆಕೋರೇಷನ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಪರ್ಚೇಸ್ ಮಾಡ್ಬೋದು. ಆದಷ್ಟು ನೀವು ಬೇಗ ಹೋಗಿ ಪರ್ಚೇಸ್ ಮಾಡಬೇಕು. ಬೇಗ ಹೋಗಿ ಪರ್ಚೇಸ್ ಮಾಡಿದರೆ ಏನಾಗುತ್ತೆ ಅಂದರೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ತುಂಬ ಜನ ಹೋಗಿ ಪರ್ಚೇಸ್ ಮಾಡಿರ್ತಾರೆ, ಆಮೇಲೆ ಲಾಸ್ಟಿಕ್ಕಿಗೆ ಖಾಲಿ ಆಗಿರೋದು ಅಥವಾ ವೇಸ್ಟ್ ಆಗಿರೋದು ನಿಮಗೆ ಸಿಗುತ್ತೆ. ಆದಷ್ಟು ಬೇಗ ಹೋಗಿ ಪರ್ಚೇಸ್ ಮಾಡಿ. ಇನ್ನೇನು ಭಾಳ ದಿನ ಏನು ಉಳಿದಿರಲ್ಲ, ತುಂಬ ದಿನ ಏನಿಲ್ಲ. ಇಲ್ಲಿ ನೋಡಿ, ಎಲ್ಲ ಕಿರೀಟಗಳು, ಆಮೇಲೆ ಹಿಂದ್ಗಡೆ ಇರುವಂತಹ ಡೆಕೋರೇಷನ್ಸ್ ಐಟಮ್ಸು. ಆಮೇಲೆ ಇದು ತೋರಿಸ್ತೀನಿ ನೋಡಿ, ಇವೆಲ್ಲ ಹಿಂದ್ಗಡೆ ಬ್ಯಾಕ್ ಸೈಡ್ ಇಡೋವಂಥದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಕ್ಷ್ಮಿಗೆ ಇಡೋವಂತಹದ್ದು ಇವು ಅಷ್ಟೇ 200 ಸಮಥಿಂಗಿಂದನೇ ಸ್ಟಾರ್ಟ್ ಆಗುತ್ತೆ. ತುಂಬ ಚೀಪೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ನೋಡಿ, ಇವೆಲ್ಲ ಡಿಸೈನು ಕಲರ್ ಆಗಿ ಇದೆ. ಸೊ ರೇಟ್ ಒಂದೇ, ಬಟ್ ಕಲರ್ ಆಗಿದೆ. ಇದು ನೋಡಿ, ತಿರುಪತಿಯ ಕಿರೀಟ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಆ ಕಡೆ ಇಡ್ಬೋದು. ಇದು ನೋಡಿ, ಸ್ಟ್ಯಾಂಡಲ್ಲಿ 100 ರುಪೀಸಿಂದನೂ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಹೇಳಿ, ಇದು ಯಾವ ಸ್ಟ್ಯಾಂಡಪ್ಪ ಅಂದರೆ ನಾವು ಬಾಳೆ ಕಂಬವನ್ನು ಇಡೋ ಸ್ಟ್ಯಾಂಡು. ಆಮೇಲೆ ಇದು ನೋಡಿ, ಲಕ್ಷ್ಮಿ ಸ್ಮಾಲ್ ಆಗಿದೆ. ಸೊ ಜಸ್ಟ್ 100 ರುಪೀಸನ್ನು ನಾವು ಇದಕ್ಕೆ ಸ್ಪೆಂಡ್ ಮಾಡಿದ್ವಿ ಅಂದರೆ ಈ ಥರ ಪುಟ್ಟ ಲಕ್ಷ್ಮಿ ಸಿಗುತ್ತೆ ನೋಡಿ. ಇವೆಲ್ಲ ತೋರಿಸ್ತಾ ಇದ್ದು ಪುಟ್ಟ ಲಕ್ಷ್ಮಿ. ಆಮೇಲೆ ನಾವು ನಮ್ಮನೆ ದೇವ್ರ ಮನೆ ಸಣ್ಣದಿದೆ. ಸೊ ಅಂಥ ಟೈಮಲ್ಲಿ ಈ ಪುಟ್ಟ ಲಕ್ಷ್ಮಿ ನಮಗೆ ಹೆಲ್ಪ್ ಆಗುತ್ತೆ ನೋಡಿ. ಇವೆಲ್ಲ ಪುಟ್ಟ ಲಕ್ಷ್ಮಿ. ಇವಾಗ ಬೆಂಗಳೂರಲ್ಲಿ ಹೆಂಗಾಗಿದೆ ಅಂದರೆ ಕೆಲವೊಂದು ಕಡೆ ಹೆಂಗಾಗಿದೆ, ಜಾಗನೇ ಉಳಿಯಲ್ಲ. ಅಂಥ ಟೈಮಲ್ಲಿ ನಾವು ಲಕ್ಷ್ಮಿನ ಕೂರಿಸ್ಬೇಕು, ಜಾಗ ಇರಲ್ಲ ಅನ್ನೋ ಟೈಮಲ್ಲಿ ಈ ಸಣ್ಣ ಲಕ್ಷ್ಮಿ ನಮಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಸಣ್ಣ ಲಕ್ಷ್ಮಿನ ಪರ್ಚೇಸ್ ಮಾಡ್ಬೋದು. ಆಮೇಲೆ ದೊಡ್ಡ ಲಕ್ಷ್ಮಿ ಇದು 500, ಆಮೇಲೆ 600, 700, ನಾ ಹೇಳಿದ್ನಲ್ಲ 10,000ವರೆಗೂ ಲಕ್ಷ್ಮಿ ಇದೆ. ಇದು ನೋಡಿ, ಇದು ಸಖತ್ತಾಗಿದೆ. ಇದು ಒಂದು 700, 1000, 2000 ಸಮಥಿಂಗ್ ಇದೆ. ಇದು ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಇದು ಕೂಡ ಲಕ್ಷ್ಮಿನೇ. ಅವರೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಜಸ್ಟ್ ನಾವಲ್ಲಿ ಹಾರ ಹಾಕಿ ಪೂಜೆ ಮಾಡಿದರೆ ಆಯಿತು. ವಿಗ್ರಹ ಹಿಂದೆಗಡೆ ಇಟ್ಟಿರೋಂತಹದ್ದು. ಆಮೇಲೆ ಇದು ನೋಡಿ, ಬಳೆಗಳು, ಸರ, ಆಮೇಲೆ ತುಂಬ ಕಲೆಕ್ಷನ್ಸ್ ಇದೆ. ನಾನು ತುಂಬ ಪರ್ಚೇಸ್ ಮಾಡ್ಕೊಂಡು ಬಂದೆ. ಪರ್ಚೇಸ್ ಮಾಡಿಕೊಂಡು ತುಂಬ ತೊಗೊಂಡು ಬಂದೆ. ಯಾಕೆಂದರೆ ಇಷ್ಟೊಂದು ಚೀಪೆಸ್ಟ್ ಪ್ರೈಸಲ್ಲಿ ಎಲ್ಲಿ ಸಿಗುತ್ತೆ ಹೇಳಿ ನೋಡೋಣ. ನಮ್ಮ ಕೆಲವೊಂದು ಏರಿಯಾಗಳಲ್ಲಿ ಇವೆಲ್ಲ ಸಿಗಲ್ಲ. ಒನ್ ಆ್ಯಂಡ್ ಓನ್ಲಿ ಚಿಕ್ಕಪೇಟೆ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಆದಂತಹ ವಸ್ತುಗಳು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದ್ವು ನೋಡಿ, ಸಖತ್ತಾಗಿದೆ. ಶನಿವಾರ ಹೋಗಿರೋದ್ರಿಂದ ರಶ್ ಇತ್ತು. ಅಂದರೆ ಇವಾಗ ಹಬ್ಬದ ಸೀಸನ್ ಅಲ್ವಾ, ಸೊ ಹಬ್ಬದ ಸೀಸನ್ಗೆ ತುಂಬ ರಶ್ ಇರುತ್ತೆ. ನೋಡ್ಕೊಂಬಿಟ್ಟು ನೀವು ನಿಮಗೆ ಯಾವ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಹೋಗಿಬಿಟ್ಟು ನೀವು ಪರ್ಚೇಸ್ ಮಾಡಿ. ನಮಗೆ ಒಂದು ಸ್ವಲ್ಪ, ನಾನು ಕೂಡ ಪರ್ಚೇಸ್ ಮಾಡೋದ್ರಿಂದ ಹೋಗಿಬಿಟ್ಟು ಪರ್ಚೇಸ್ ಮಾಡ್ಕೊಂಬಂದೆ. ಸ್ಟಾರ್ಟಿಂಗಿಂದ ಒಂದು 100 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಜಡೆ ಇರುತ್ತೆ. ಆಮೇಲೆ ನೋಡಿ, ಇಲ್ಲಿ ಸ್ಟ್ಯಾಂಡ್ ಇದೆ. ಇವಾಗ ಇದು ಸ್ಟ್ಯಾಂಡ್ ಇದೆಯಲ್ಲ, ಇದು ಸ್ಟೀಲ್ ಸ್ಟ್ಯಾಂಡು ಲಕ್ಷ್ಮಿ ಇಡೋದಕ್ಕೆ.
ಇದು ನೋಡಿ, ಇದು ಲಕ್ಷ್ಮಿ ಎಷ್ಟು ಸಖತ್ತಾಗಿ ಕಾಣಿಸ್ತದೆ. ಎಲ್ಲ ಅವ್ರು ಹಾಕಿರೋ ಸರ, ಆಮೇಲೆ ಹಿಂದೆಗಡೆ ಹಾಕಿರೋದು, ಆಮೇಲೆ ಪ್ರತಿಯೊಂದು ರೆಡಿ ಇದೆ ನೋಡಿ. ನೀವು ತಗೊಂಡು ಹೋಗಿ ಜಸ್ಟ್ ಹಾಗೆ ಪೂಜೆ ಮಾಡಿ ನೀವು ಎಲ್ಲ ಕೆಲಸ ಮಾಡಿಕೊಂಡು ಮುಗಿಯುತ್ತೆ. ಇದು ಆ ಥರ ಸಖತ್ತಾಗಿ ಕಾಣಿಸುತ್ತೆ ಇದು ನೋಡಿ. ಇವೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಒಂದೊಂದು ಅಂಗಡಿಯಲ್ಲಿ ಹೋದ್ವಿ ಅಂದರೆ ಒಂದೊಂದು ಥರ ಮುಖಗಳು ಕಾಣಿಸುತ್ತೆ. ಒಂದೊಂದು ಅಂಗಡಿಯಲ್ಲಿ ಒಂದೊಂದು ರೀತಿಯ ಮುಖಗಳು ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ರೀತಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಮುಖ. ನನಗೆ ನೋಡಿದ ತಕ್ಷಣ ಖುಷಿ ಆಯಿತು. ಇದು ಒಂದು 1000 ರುಪೀಸ್ ಇದೆ. ಇದು ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು ಇದಕ್ಕಿಂತ ಸಣ್ಣ ಸಣ್ಣವು ಇದ್ದಾವೆ. ಅವು 500 ರೂಪಾಯಿ, 300 ಆ ಥರ ಸಮಥಿಂಗ್ ಇದೆ. ಇದು ದೊಡ್ಡದಾಗಿರೋದ್ರಿಂದ ಜಾಸ್ತಿ ರೇಟ್ ಹೇಳಿದರು ಇದಕ್ಕೆ. ಅಂಗಡಿಗಳಲ್ಲಿ ದೊಡ್ಡ ದೊಡ್ಡ ನಾವು ಲಕ್ಷ್ಮಿ ಇಡ್ತೇವೆ ನೋಡಿ, ಆವಾಗ ಇದು ನಮಗೆ ಹೆಲ್ಪ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಜಡೆ ಕೂಡ ಸಣ್ಣದಾಗೆ ಲಕ್ಷ್ಮಿಗೆ ಎಷ್ಟು ಬೇಕೋ ಆ ರೇಂಜಿಗೆ ಜಡೆ ಮಾಡಿದ್ದಾರೆ. ಇದು ನೋಡಿ ಮುಖಗಳು, ಇವೆಲ್ಲ 300 ಸಮಥಿಂಗಿಂದ ಸ್ಟಾರ್ಟ್ ಆಗುತ್ತೆ. 300, 500 ಅಂತ ಹೇಳಿದ್ನಲ್ಲ ಆವಾಗಲೇ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಹೋಲ್ಸೇಲ್ ಪ್ರೈಸಲ್ಲೂ ತೊಗೋಬೋದು, ನೀವು ರೀಟೇಲಾಗೂ ತೊಗೋಬೋದು. ಅಂದರೆ ಎಲ್ಲ ಥರ ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲರೂ ತುಂಬ ಜನ ಏನಕ್ಕೆ ನಾನು ಚಿಕ್ಕಪೇಟೆ ಸಜೆಸ್ಟ್ ಮಾಡ್ತಾರೆ, ಚಿಕ್ಕಪೇಟೆಗೆ ಹೋಗ್ತಾರೆ ಅಂತ ನಾನು ಕುತೂಹಲಕಾರಿಯಾಗಿ ಚಿಕ್ಕಪೇಟೆಗೆ ಹೋದ ತಕ್ಷಣ ಯಾವ್ದು ತೊಗೋಬೇಕು, ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಯಾಕೆಂದರೆ ಅಷ್ಟು ರೀಸನಬಲ್ ಪ್ರೈಸಲ್ಲಿ ಕೊಡ್ತಿದ್ದಾರೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಇವೆಲ್ಲ ನೋಡಿ ಆಭರಣಗಳು, ಇವು ಅಷ್ಟೇ ಸ್ಟಾರ್ಟಿಂಗ್ 350, 300, 150, 100ಇಂದನೂ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲ 6 ಮಂತ್ಸ್ ಗ್ಯಾರಂಟಿ ಹೇಳಿದ್ರು ಅವರು. 6 ಮಂತ್ಸು ಗ್ಯಾರಂಟಿ ಇದೆ. ಆಮೇಲೆ ತಾಳಿ, ಆಮೇಲೆ ಸೇಮ್ ಬಂಗಾರ ಥರನೇ ಕಾಣಿಸುತ್ತೆ ತಾಳಿ. ಯಾವುದು ಗೋಲ್ಡು, ಯಾವುದು ಉಮಾ ಗೋಲ್ಡು ಏನೂ ಗೊತ್ತೇ ಆಗಲ್ಲ, ಆ ರೇಂಜಿಗೆ ಇದೆ ಇದು. ಮದುವೆ ಕಲೆಕ್ಷನ್ಸ್ಗೆ, ಆಮೇಲೆ ಯಾರ್ದಾದ್ರು ಮದುವೆ ಫಂಕ್ಷನ್ಸ್ಗೆ, ಅಥವಾ ಯಾರಿಗಾದರೂ ಗಿಫ್ಟ್ ಕೊಡಬೇಕು ಅನಿಸಿದರೆ, ಸೊ ಈ ಥರ ಚಿಕ್ಕಪೇಟೆಗೆ ಬಂದುಬಿಟ್ಟು ನಾವು ತೊಗೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ಸಿಂಗಲ್ ಒಂದನ್ನೇ ಹಾಕ್ಕೊಂಡ್ರೆ ಸಾಕು, ನೀವು ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ಜಸ್ಟು 250ಇಂದ ನೀವು 250ಯನ್ನು ಅದಕ್ಕೆ ಸೆಂಡ್ ಮಾಡಿದ್ರಿ ಅಂದರೆ, 250ಯನ್ನು ನೀವು ಅದಕ್ಕೋಸ್ಕರ ಪರ್ಚೇಸ್ ಮಾಡಿದ್ರಿ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಿಂದ್ಗಡೆ ಹಾಕ್ಕೊಳೋದು, ಆಮೇಲೆ ಕಿವಿ ಓಲೆಗಳು, ಇವೆಲ್ಲ ಗ್ಯಾರಂಟಿ ಇರುವಂತಹ ಐಟಮ್ಸ್ಗಳು. ಸೊ ನೋಡಿ, ಇವೆಲ್ಲ ಗ್ಯಾರಂಟಿ ಇರೋಂತಹದ್ದು, ತುಂಬ ಚೆನ್ನಾಗಿದೆ. ಕೆಲವೊಂದನ್ನು ಅವರು ಹೇಳಿಬಿಡ್ತಾರೆ, ಡೈರೆಕ್ಟಾಗಿ ಹೇಳಿಬಿಡ್ತಾರೆ ಇವಕ್ಕೆ ಗ್ಯಾರಂಟಿ ಇರಲ್ಲ ಅಂತ. ಇನ್ನು ಕೆಲವೊಂದನ್ನು ಅವರೇ ಹೇಳ್ತಾರೆ, ಇದು 6 ಮಂತ್ಸ್ ಏನೂ ಆಗಲ್ಲ ಮೇಡಮ್, ಗ್ಯಾರಂಟಿ ಇರುತ್ತೆ ಅಂತ. ಸೊ ನಾನು ಇವಾಗ ನೋಡಿದ್ದು, ಇವಾಗ ತಾಳಿ ಇದೆ ಅಲ್ಲ, ಇದು 6 ಮಂತ್ಸ್ ಗ್ಯಾರಂಟಿ ಇರುತ್ತೆ. ಸೊ 6 ಮಂತ್ ಗ್ಯಾರಂಟಿ ಇರುತ್ತೆ. ಸೊ ಏನೂ ಪ್ರಾಬ್ಲಮ್ ಆಗಲ್ಲ. ಇದು ಯಾವುದೇ ರೀತಿ ಕಡ್ತಾ ಬರಲ್ಲ, ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದರು. ನನ್ನ ಹತ್ರ ಆಲ್ರೆಡಿ ನಾನು ಇವಾಗ ಬೆಳ್ಳಿದು ಡೈಲಿ ಯೂಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಪರ್ಚೇಸ್ ಮಾಡಲಿಲ್ಲ. ಬಟ್ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು, ಚೆನ್ನಾಗಿದೆ. ಸೇಮ್ ಗೋಲ್ಡ್ ಥರನೇ ಇದೆ ನೋಡೋದಕ್ಕೆ, ಸೇಮ್ ಗೋಲ್ಡ್ ಥರನೇ ಇದೆ. ಯಾರಿಗಾದರೂ ಆಸಕ್ತಿ, ಇಂಟ್ರೆಸ್ಟ್ ಇದ್ದವರು ಹೋಗಿ ಪರ್ಚೇಸ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ತನಕ ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ.